पूज्याय राघवेंद्राय सत्यधर्मरताय च भजतां कल्पवृक्षाय ममतां कामधेनुवे. ಅಬ್ಬಾ ಪುಟ್ಟ ಕಂದಮ್ಮ, ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ. ನೀನ್ ಎತ್ತರ ಮಟ್ಟಿಗೆ ಬೆಳಿತೀಯ ನೀನು. ಓಕೆನಾ? ಸಾನ್ವಿ ತಾನೇ ನಿನ್ನ ಹೆಸರು? ಹೌದ್ರಿ ಗುರುಜಿ, ಸಾನ್ವಿರಿ. ಓಕೆ ಅಮ್ಮ, ಹೇಳಮ್ಮ. ನಾನ ನೀವು ಹೇಳಿರೋ 9 ಗುರುವಾರ ವ್ರತ ಹೇಳಿರಂಗ ಮಾಡಿದೇರಿ ಗುರುಜಿ. ಅಂದ್ರೆ 9 ವಾರ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನ ನಾನ್ ನಿಮ್ಗೆ? ತಿಳಿಸ್ಕೊಟ್ಟಿದ್ರಿ. ನನಗ್ 24 ವಾರಕ್ಕೆ ಅನುಗ್ರಹ ಆಗೈತಿ ಗುರುಜಿ. 24ನೇ ವಾರಕ್ಕೆ ಅನುಗ್ರಹ ಆಯ್ತು. ನಿನ್ ಪವಾಡ ಆಗಿದೆ ಹಾಗಾದ್ರೆ? ಹಾ, ಆಗೇತ್ರಿ ಗುರುಜಿ. ಅಯ್ಯೋ ನನ್ ತಾಯಿ, ಏನಮ್ಮ ನಿನ್ ಪವಾಡ? ನನ್ ಪವಾಡ ನಾವೊಂದ್ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಜಿ. ಯಾರಮ್ಮ ಮಾತಾಡುದು? ನಾವು ಕಲಘಟಗಿಯಿಂದ ಮಾಲಾ ಸುನಿಲ್ ಮಾಡಿಕ್ ಅಂತ ಮಾತಾಡೋದ್ರಿ. ಕಲಘಟಗಿಯಿಂದ ಯಾರು? ಮಾಲಾ ಅಂತ ಮಾತಾಡೋದ್ರಿ. ವಿದ್ಯಾಸಾಗರ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಟೀಚರ್ ಮಾತಾಡೋದ್ರಿ. ಓಹೋ, ಟೀಚರ್. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ನನ್ ಮಗಳ ಮಾತಾಡ್ತಾಳ ನೋಡ್ರಿ. पूज्याय राघवेंद्राय सत्यधर्मरताय च भजतां कल्पवृक्षाय ममतां कामधेनुवे. ಅಬ್ಬಬ್ಬಬ್ಬಬ್ಬ, ಅಯ್ಯೋ ನನ್ ತಾಯಿ, ಪುಟ್ಟ ಕಂದಮ್ಮ. ಏನಮ್ಮ ನಿನ್ನ ಹೆಸರು? सान्वी. ಸಾನ್ವಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದೀಯ ಕಂದ. ಇನ್ನೊಂದ್ಸತಿ ಹೇಳ್ತೀಯಾ? पूज्याय राघवेंद्राय सत्यधर्मरताय च भजतां कल्पवृक्षाय ममतां कामधेनुवे. ಅಬ್ಬಾ ಪುಟ್ಟ ಕಂದಮ್ಮ, ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ. ನೀನ್ ಎತ್ತರ ಮಟ್ಟಿಗೆ ಬೆಳಿತೀಯ ನೀನು. ಓಕೆನಾ? ಸಾನ್ವಿ ತಾನೇ ನಿನ್ನ ಹೆಸರು? ಹೌದ್ರಿ ಗುರುಜಿ, ಸಾನ್ವಿರಿ. ಓಕೆ ಅಮ್ಮ, ಹೇಳಮ್ಮ. ನಾನ ನೀವು ಹೇಳಿರೋ 9 ಗುರುವಾರ ವ್ರತ ಹೇಳಿರಂಗ ಮಾಡಿದೇರಿ ಗುರುಜಿ. ಅಂದ್ರೆ 9 ವಾರ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನ ನಾನ್ ನಿಮ್ಗೆ? ತಿಳಿಸ್ಕೊಟ್ಟಿದ್ರಿ. ನನಗ್ 24 ವಾರಕ್ಕೆ ಅನುಗ್ರಹ ಆಗೈತಿ ಗುರುಜಿ. 24ನೇ ವಾರಕ್ಕೆ ಅನುಗ್ರಹ ಆಯ್ತು. ನಿನ್ ಪವಾಡ ಆಗಿದೆ ಹಾಗಾದ್ರೆ? ಹಾ, ಆಗೇತ್ರಿ ಗುರುಜಿ. ಅಯ್ಯೋ ನನ್ ತಾಯಿ, ಏನಮ್ಮ ನಿನ್ ಪವಾಡ? ನನ್ ಪವಾಡ ನಾವೊಂದ್ ಶಾಪ್ ಓಪನ್ ಮಾಡ್ಬೇಕಂತ ಅನ್ಕೊಂಡಿದೀವ್ರಿ, ಸಣ್ಣದಾಗಿ. ಓಕೆ ಅಮ್ಮ. ಈಗ ಓಪನ್ ಆಗೇತ್ರಿ ಗುರುಜಿ, ನಿನ್ನೆ ಆಗೇತ್ರಿ. ಓಪನ್ ಮಾಡಿದ್ರಾ? ಹಾ, ಮಾಡಿದಿರಿ. ಅನ್ಕೊಂಡಿದ್ ಕೆಲಸ ಆಯ್ತಾ? ಆಯ್ತ್ರಿ. ಅಯ್ಯೋ ನನ್ ತಾಯಿ, ಮತ್ ನಿಮ್ ಕೆಲಸ ಆಯ್ತು. ಇವ್ ನಮ್ದೊಂದು ಡೀಲ್ ಇದೆ ಅಲ್ವಾ? ಡೀಲ್ಗೆ ಒಪ್ಕೋಬೇಕಲ್ವಾ ನೀವು? ಒಪ್ಕೊಳನಲ್ರಿ ಗುರುಜಿ. ನಮ್ಗೆ 2 ಹೋಳಿಗೆ. ಈಗ ಒಂದು ಬಿಸ್ನೆಸ್ ಮಾಡ್ತಿದಾರೆ, ಟೀಚರ್ ಆಗಿದ್ದೀರಾ. ನಮ್ಗೊಂದು ಹೋಳಿಗೆ ಎಕ್ಸ್ಟ್ರಾ ಬೇಕು. ಟೋಟಲ್ ಆಗಿ 3 ಹೋಳಿಗೆ ಬೇಕು. ಕೊಡ್ತೀರಾ? ಕೊಡ್ತೇನಲ್ರಿ ಗುರುಜಿ. 3 ಹೋಳಿಗೆ ತುಪ್ಪ ಬೇಕು. ಕೊಡೋನ್ರಿ. ಇವ್ರು 2 ಕೇಳಿದ್ರು, ಮತ್ತೆ ಒಂದು ಎಕ್ಸ್ಟ್ರಾ ಕೇಳ್ತಾ ಇದ್ರ ಅಂತ ಹೇಳ್ತಾ ಇದ್ರೇನು? ಅಯ್ಯೋ ನನ್ ತಾಯಿ, ಒಳ್ಳೇದಾಗ್ಲಿ ಅಮ್ಮ. ಖಂಡಿತಮ್ಮ. ಅದಕ್ಕೆ ನಾನು ಏನ್ ಹೇಳ್ತಾ ಇದೀನಿ ಗೊತ್ತಾ ತಾಯಿ? ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು. ಯಾಕಂದ್ರೆ ರಾಯರು ಇರುವುದು ಸತ್ಯ ತಾಯಿ. ಬೃಂದಾವನದಲ್ಲಿ ಕುಳಿತಿದ್ದಾರೆ. ನಮ್ಮ ಮನಸ್ಸಿಗೆ, ಯಾಕಂದ್ರೆ ಸ್ವಲ್ಪ ಕೊಡೋದು ತಡವಾಗಬಹುದು, ಆದ್ರೆ ಒಂದು ಸಲ ಕೊಟ್ರು ಅಂದ್ರೆ, ಕೊಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ರಾಯರು, ಅವ್ರಿಗೆ 1000 ಕೈ. ನಾವ್ ಇಸ್ಕೊಳಕ್ 2 ಕೈ ಅಲ್ವಾ ತಾಯಿ? ನೋಡಮ್ಮ, ನೀವ್ ಅಂದುಕೊಂಡಿದ್ದು. ಆದ್ರೆ ಯಾಕೆ ತಡವಾಯ್ತು ಅಂದ್ರೆ ನಿಮ್ಮ ಕರ್ಮಗಳು ಅಷ್ಟಿತ್ತು ತಾಯಿ. ಯಾಕಂದ್ರೆ ನಾನು 9 ವಾರ ಅಂತ ನಿಮ್ಗೆ ಟೈಮ್ ಕೊಟ್ಟಿರ್ಲಿಲ್ಲ. ನೀನು 9 ವಾರ ಪೂಜೆ ಮಾಡು, ಅದಾದ್ಮೇಲೆ ನೀ ಕಂಟಿನ್ಯೂ ಮಾಡು, ಸ್ವಲ್ಪ ತಡವಾಗುತ್ತೆ ಅಂತ ಹೇಳಿದ್ದೆ. ಇವತ್ತು 24ನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಯ್ತಾ? 24ನೇ ವಾರಕ್ಕೆ ಆಗೈತ್ರಿ ಗುರುಜಿ. ನೋಡಮ್ಮ ತಾಯಿಯ, ಅದೇ ರೀತಿಯಾಗಿ ಇನ್ನು ₹1 ಖರ್ಚು ಮಾಡ್ದೇನೆ ನಮ್ಗ್ ರಾಯರ್ ನೆರವೇರ್ಸ್ಕೊಟ್ಟಾರ್ರಿ. ನಾವು ಎಲ್ಲಿ ₹1 ಇದುವರೆಗೇನು ಹಾಕಿಲ್ಲ. ಅವ್ರ ರಾಯರ ಅನುಗ್ರಹ ಮಾಡ್ಯಾರ. ಅಲ್ಲಮ್ಮ, ₹1 ದುಡ್ಡಿಲ್ದ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ₹1 ದುಡ್ಡಿಲ್ದಾನೆ ಇವತ್ತು ನಿಮ್ಗೆ ಅನುಗ್ರಹ ಆಗಿದೆ ಅಂದ್ರೆ ಯಾಕೆ ಅಂದ್ರೆ, ಅರ್ಥ ಮಾಡ್ಕೊಳ್ಳಿ. ನೀವು ಅವಾಗ್ಲೇ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕೈಯಿಂದ ದುಡ್ಡು ಹಾಕ್ಬೇಕಾಗಿತ್ತು. ಹೌದೌದ್ರಿ. ಆದ್ರೆ ತಡವಾಗಿ ಕೊಟ್ಟಿದ್ದಾರೆ ಅಂದ್ರೆ, ಯಾಕೆ ತಡವಾಗಿ ಕೊಟ್ಟಿದ್ದಾರೆ ಅಂದ್ರೆ, ನೀವು ನಿಮ್ಮ ಕಡೆಯಿಂದ ₹1 ದುಡ್ಡನ್ನು ರಾಯರಿಗೆ ಎಕ್ಸೆಪ್ಟ್ ಮಾಡ್ಲಿಲ್ಲ ಅವರು. ಬೇಡ ಮಕ್ಕಳೇ, ನೀವ್ ಯಾಕಂದ್ರೆ ಭಕ್ತಿಯಿಂದ ನನಗೆ ಪೂಜೆ ಮಾಡಿದ್ದೀರಾ, ನೀವ್ ಕೇಳಿದ್ದೆಲ್ಲ ನಾನು ಕೊಡ್ಬೇಕು ನಿಮಗೆ ಅಂತ ಹೇಳಿಕೊಂಡು ಗುರು ರಾಘವೇಂದ್ರ ಸ್ವಾಮಿ ಅವರು ಇವತ್ತು ನಿಮ್ಗೆ ಅನುಗ್ರಹ ಮಾಡಿದ್ರೆ. ₹1 ದುಡ್ಡಿಲ್ದ ಇವತ್ತು ನೀವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ 100 ಜನಕ್ಕೆ 1000 ಜನಕ್ಕೆ ಕೆಲಸ ಕೊಡಿಸುವಷ್ಟು ಶಕ್ತಿ ನಿಮ್ಮಲ್ಲಿ ತುಂಬಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ. ಎಲ್ಲಾ ನಿಮ್ಮ ಆಶೀರ್ವಾದ ರೀ ಗುರುಜಿ. ಅಯ್ಯೋ ದೊಡ್ಡ ಮಾತು. ನನ್ನ ಆಶೀರ್ವಾದ ಅನ್ಬಾರ್ದು. ಒಂದು ಮಾತು ಹೇಳ್ತೀನಿ ನೋಡಮ್ಮ ತಾಯಿ. ಯಾವತ್ತು ನಾನು ಎಷ್ಟೋ ಎತ್ತರ ಮಟ್ಟಕ್ಕೆ ಬೆಳೆದ್ರು ನಾನು ಚಿಕ್ಕವನೇ ತಾಯಿ. ನಾನು ಬುದ್ಧಿಯಲ್ಲಿ ದೊಡ್ಡವನು ಅಥವಾ ಎಲ್ಲಾದ್ರಲ್ಲೂ ದೊಡ್ಡವನು, ಓಕೆ, ಒಪ್ಕೊಳ್ತೀನಿ, ಆಯ್ತಮ್ಮ.
ಆದ್ರೆ ವಯಸ್ಸಲ್ಲಿ ತುಂಬಾ ಚಿಕ್ಕವನು. ಆದ್ರೆ ಆದ್ರೆ ನಮ್ ನಾನು ಎಷ್ಟೇ ಎತ್ತರ ಮೆಟ್ಟಿಗೆ ಬೆಳೆದ್ರುನು ತಾಯಿ ಮುಂದ್ಗಡೆ ಚಿಕ್ಕವನು ನಾನು. ತಂದೆ ತಾಯಿ ಮುಂದ್ಗಡೆ ಚಿಕ್ಕವನು. ನಾನು ಬೆಳೆದು ಬಿಟ್ಟಿದ್ದೀನಿ ಅಂತ ಹಂಗಮ್ ಇರಬಾರ್ದು ಅಲ್ವೇನಮ್ಮ? ಇವತ್ತು ನಾನು ಬೆಳೆದಿದ್ದೀನಿ ಆಯ್ತಮ್ಮ, ನಾನು ಒಪ್ಕೊಳ್ತೀನಿ. ಇವತ್ತು ಎಲ್ಲಾ ತಾಯಂದಿರು ನನ್ನ ನೆನೆಸ್ಕೊಂತಾರೆ, ಎಲ್ಲಾ ತಾಯಂದಿರು ಎಷ್ಟೋ ಜನಗಳ ಮನೆಯಲ್ಲಿ ನನ್ನ ಫೋಟೋ ಹಾಕಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಗುರುಗಳಂತ ಹೇಳಿ ಹಾಕ್ಬೇಡಿ, ನಾನು ಸ್ವಾಮಿ ಅಂತ ಹೇಳಿ ಹಾಕ್ಬೇಡಿ, ನಿಮ್ಮ ಮನೆ ಮಗ ಅಂತ ಹೇಳಿಕೊಂಡು ನನ್ನ ಫೋಟೋ ಹಾಕಿಬೇಕಾದ್ರೆ ಹಾಕಿದ್ದಾರೆ. ಎಷ್ಟೋ ಜನ ಒಂದು 300-400 ಜನ ಹಾಕಿದ್ದಾರೆ ಫೋಟೋನ, ಪ್ರತಿ ಒಬ್ರು ವಾಟ್ಸಪ್ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಫೋಟೋ ಯಾಕೆ ನೀವು ಅಲ್ಲಿ ದೇವ್ರ ಮನೇಲಿ ಇಡ್ತೀರಾ? ದೇವ್ರ ಮನೇಲಿ ಇಡಬೇಡಿ. ಯಾಕಂದ್ರೆ ಗುರುಗಳಿಗೆ ದೇವರಿಗೆ ಅಷ್ಟೇ ಅಲ್ಲಿ ಇರುವುದು. ಆ ಜಾಗನ ರಾಯರಿಗೆ ಬಿಟ್ರೆ ಬೇರೆ ಯಾರಿಗೂ ತುಂಬುವುದಕ್ಕೆ ಸಾಧ್ಯವೇ ಇಲ್ಲ ತಾಯಿ. ಅದಕ್ಕೆ ನನ್ನ ಫೋಟೋ ಯಾಕೆ ಹಾಕ್ತೀರಾ? ನನ್ನ ಫೋಟೋ ಹಾಲಲ್ಲಿ ಹಾಕಿ ಅಂತೇಳಿ ಹಾಲಲ್ಲಿ ಹಾಕ್ಸಿದ್ದೀನಿ. ಆದ್ರೆ ಯಾಕೆ ಹಾಕಿದ್ದಾರೆ ಅಂದ್ರೆ ಅವ್ರದ್ದು ಅಷ್ಟು ಪ್ರೀತಿ. ನನ್ನ ಮಗ ಕೇದಾರ್ನಾಥಕ್ಕೆ ಹೋಗಿದ್ದಾನೆ, ಇವತ್ತು ನುಡಿದಂತ ಮಾತನ್ನು ಸತ್ಯವನ್ನು ಆಗ್ತಾ ಇದೆ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಅವರ ಮೇಲಿದೆ ಅಂತ ಹೇಳಿಕೊಂಡು ಪ್ರತಿಯೊಬ್ಬರು ಆಗ್ತಾ ಇದ್ದಾರೆ. ಅದಕ್ಕೆ ಖಂಡಿತ ಒಳ್ಳೇದಾಗ್ಲಿ. ಈಗ ಅಲ್ಲಮ್ಮ, ಈಗ ಮತ್ ನಿಮ್ ಮನೆಗ್ ಬರ್ಬೇಕು, ನಾವು ಹೋಳಿಗೆ ತಿನ್ಬೇಕು, ಹೋಳಿಗೆ ತುಪ್ಪ. ಈಗ ನಿಮ್ಗೆ ಅನುಗ್ರಹ ಆಯ್ತಲ್ಲಮ್ಮ ಟೀಚರ್ ಅಮ್ಮ? ನೀವ್ ಬರೋದ ಕಾಯ್ತಿರ್ತೇವ್ ಬರ್ರಿ, ನೀವ್ ಬರೋದ್ ಹೆಚ್ಚು, ನಾವ್ ಮಾಡೋದ್ ಹೆಚ್ಚು. ಅಲ್ಲಮ್ಮ ಟೀಚರ್ ಅಮ್ಮ, ಮತ್ ಒಂದ್ ಹೋಳಿಗೆ ಎಕ್ಸ್ಟ್ರಾ ಕೇಳಿದ್ರೆ ಮತ್ತೆ ಹೊಡೆದ್ರೆ ಏನ್ ಮಾಡ್ಲಿ? ಸ್ಟೂಡೆಂಟ್ ಹೊಡಿತೀರಲ್ಲ ನೀವು ಮಕ್ಕಳಿಗೆ, ಹಂಗೈತೆ ನಮ್ಗೆ ಹೊಡೆದ್ಬಿಟ್ರೆ ಏನ್ ಮಾಡ್ಲಿ? ಇಲ್ಲ ರೀ ಗುರುಜಿ, ಮಕ್ಳು ಅಕ್ಷರ ಕಲಿಕೆ ಅಂತ ಹೊಡಿತೀವಿ, ನಿಮ್ಗೆ ಯಾಕ್ರಿ ಹೊಡಿತೀವಿ? ನಾನು ತಪ್ಪು ಮಾಡಿದಿಲ್ಲ. ಒಂದ್ ಹೋಳಿಗೆ 2 ಕೇಳಿದವ್ರು ಒಂದ್ ಹೋಳಿಗೆ ಎಕ್ಸ್ಟ್ರಾ ಕೇಳಿರ್ತೀನಲ್ವಾ ನಾನು? ತಪ್ಪೇನಿಲ್ಲ ರೀ ಗುರುಜಿ, ಬರೋದ್ ಹೆಚ್ಚು, ನಾವ್ ಮಾಡ್ಕೊಡೋದ್ ಹೆಚ್ಚು. ನನ್ಗೆ ಇನ್ನೊಂದ್ ಅದ ಅಂಗನವಾಡಿ ಟೀಚರ್ ನೌಕರಿದ್ ಒಂದ್ ಅನುಗ್ರಹ ಆಗ್ಲಿ ಅಂತ ರಾಯರ ಹತ್ರ ಬೇಡ್ಕೊಳ್ರಿ. ನೋಡಿ, ಅದಕ್ಕೂ ಒಂದು ವ್ರತವನ್ನು ಹೇಳ್ಕೊಡ್ತೀನಿ ತಾಯಿ. ನಾನು ಹೇಳ್ಕೊಟ್ಟಂತ ವ್ರತದಲ್ಲಿ ಎಷ್ಟೋ ಜನಗಳಿಗೆ ಒಳ್ಳೇದಾಗಿದೆ. ಆದ್ರೆ ಒಂದು ವಿಚಾರದಲ್ಲಿ ಇವತ್ತು ನಿಮ್ಗೆ ಕೆಲಸದ ಬಗ್ಗೆ ಅಂದ್ರೆ ಕೆಲಸದ ಬಗ್ಗೆ ಇನ್ನೊಂದು ಬೇರೆ ರೀತಿಯಾಗಿ ವ್ರತ ಬಂದಿರತ್ತೆ ತಾಯಿ. ಓಕೆನಮ್ಮ? ಈಗ ಕೆಲಸದಕ್ಕೆ ಬೇರೆ ಎಷ್ಟು ದೀಪ ಮುಂಚೆ ನೀವು ರಾಯರಿಗೆ ತುಪ್ಪದ ದೀಪ ಹಚ್ಚಿದ್ದೀರಾ, ಬೆಳಗಿನ ಜಾವದಲ್ಲಿ 9 ವಾರ ಕಂಪ್ಲೀಟ್ ಮಾಡಿದ್ದೀರಾ. ಮಾಡೇನ್ರಿ ಗುರುಜಿ. ಆಯ್ತಾ? 9 ವಾರ ಕಂಪ್ಲೀಟ್ ಆಗಿ 24ನೇ ವಾರದವರೆಗೂ ನೀವು ತಡೆ ಹಿಡಿದಿದ್ದೀರಾ ಅಲ್ವಮ್ಮ? ಅಲ್ಲಿವರೆಗೂ ಯಾಕೆ ಅಂದ್ರೆ ನಿಮ್ಮಲ್ಲಿ ಪರೀಕ್ಷೆ ಮಾಡಿದ್ದಾರೆ ರಾಯರು. ತಾಳ್ಮೆ, ನಿಮ್ಮ ತಾಳ್ಮೆ ಎಷ್ಟು ಇದೆ ಅಂತ ಪರೀಕ್ಷೆ ಮಾಡಿ ಇವತ್ತು 1 ರೂಪಾಯಿ ದುಡ್ಡು ಇಲ್ದಾನೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ಅದೇ ರೀತಿಯಾಗಿ ತಾಯಿ ರಾಯರನ್ನ ಪೂಜೆ ಮಾಡದ್ ಮಾತ್ರ ನಿಲ್ಲಿಸಬಾರ್ದು. ನಮ್ಗೆ ಅನುಗ್ರಹ ಆಯ್ತು, ಅನುಗ್ರಹ ಆಗಿಲ್ಲ ಅಂತೇಳಿ ಪೂಜೆ ಮಾಡದ್ ಮಾತ್ರ ನಿಲ್ಲಿಸಬಾರ್ದು. ಕೊಡೋದು ಸ್ವಲ್ಪ ತಡವಾಗಬಹುದು, ಆದ್ರೆ ಕೊಡ್ತಾರೆ ತಾಯಿ, ಕೊಟ್ಟೇ ಕೊಡ್ತಾರೆ ಅನ್ನೋದು ನಂಬಿಕೆ. ಯಾಕಂದ್ರೆ ಇವತ್ತು ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗುರು ರಾಘವೇಂದ್ರ ಸ್ವಾಮಿ ಅವರು ಇರುವುದು. ಇವತ್ತು ಎಷ್ಟೋ ಜನಗಳ ತಾಯಂದ್ರು ಯಾಕೆ ನೀವು ಇನ್ನೂ ಲೈವ್ ಬಂದಿಲ್ಲ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ನಾನು ಇವಾಗ ಲೈವ್ ಬರ್ತೀನಿ, ಇನ್ನೊಂದು 3 ದಿನ ತಾಯಿ, 3 ರಿಂದ 4 ದಿವಸ. ಯಾಕಂದ್ರೆ ನನಗೆ ಇವಾಗ ಸಮಯ ಇಲ್ಲ ಬರುವುದಕ್ಕೆ, ಅದಕ್ಕೋಸ್ಕರ ಖಂಡಿತ ಬರ್ತೀನಿ. ಈ ವಿಡಿಯೋ ಮುಖಾಂತರದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಅತಿ ಶೀಘ್ರದಲ್ಲೇ ಇನ್ನೊಂದು 3-4 ದಿನದಲ್ಲಿ. ಆಮೇಲೆ ಒಂದು ಮಾತು ಹೇಳಿದ್ದೆ ನಾನು ಕೇದಾರ್ನಾಥಕ್ಕೆ ಹೋದಂತ ಸಂದರ್ಭದಲ್ಲಿ ಇದು ಟ್ರೇಲರು, ಇನ್ನು ಮುಂದೆ ಸಿನಿಮಾ ಸ್ಟಾರ್ಟ್ ಆಗತ್ತೆ, ಅಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿದ್ದೆ ನಾನು. ಹೌದೌದ್ರಿ. ಆದ್ರೆ ಅದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸಿಂಗ್ ನಡೀತಾ ಇದೆ. ಆದ್ರೆ ಸಾಧ್ಯವಾ, ಇದು ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ನಿಮ್ಮೆಲ್ಲರಿಗೂ ಇರುತ್ತೆ. ಆದ್ರೆ ಖಂಡಿತ ಅದು ಹಾಗೆ ಆಗತ್ತೆ. ನನ್ನ ಚರ್ಮ ಅರ್ಧ ಉದುರು ಪರವಾಗಿಲ್ಲ ತಾಯಿ, ನಾನು ಅಂದುಕೊಂಡಿದ್ದ ಸಾಧನೆ ಮಾಡುವವರೆಗೂ ನಾನು ಬಿಡುವುದಿಲ್ಲ ತಾಯಿ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಅನುಗ್ರಹ ಆಗ್ಬೇಕು, ನಿಮ್ಮೆಲ್ಲರ ಪಾಪ ಕರ್ಮಗಳೆಲ್ಲ ಕಳೆದೋಗ್ಬೇಕು. ನೋಡಿ, 24 ವಾರ ಆಯ್ತು ನಿಮ್ದು, 24 ವಾರ ಆದ್ಮೇಲೆ ಅನುಗ್ರಹ ಆಗಿದೆ. ನಾನು ಯಾಕೆ ಕೇದಾರ್ನಾಥಕ್ಕೆ ಹೋದೆ? ಯಾರಿಗೆ ಅನುಗ್ರಹ ಆಗಿಲ್ಲ ಅವ್ರಿಗೆಲ್ಲರಿಗೂ ಅನುಗ್ರಹ ಆಗ್ಬೇಕು ತಂದೆ. ನೀವು ಕೇದಾರ್ನಾಥಕ್ ಹೋಗಿದ್ರಲ್ರಿ ಗುರುಜಿ, ನಮ್ಗ ಅವಾಗ ಅನುಗ್ರಹ ಆಗೇತ್ ನೋಡ್ರಿ ಗುರುಜಿ. ಅಯ್ಯೋ ತಾಯಿ, ಹಾಗಾದ್ರೆ 3 ತಿಂಗಳಾಯ್ತಲ್ಲಮ್ಮ. 3 ತಿಂಗಳಿಂದ ಕಾಯ್ತಾ ಇದ್ದೀರಾ ನೀವು ನನಗೆ ಹೇಳೋಕೆ? ಹಾ, ಅಂದ್ರ ಈಗ ಮೊನ್ನೆ ಹೋಗ್ ಬಂದ್ರಲ್ಲ ಗುರುಜಿ, ಈಗ ಮೊನ್ನೆ ಕೇದಾರ್ನಾಥಕ್ ಈಗ ಒಂದ್ ವಾರ 15 ದಿನದಿಂದ ಹೋಗಿದ್ರಲ್ಲ. 15 ದಿನದಿಂದಗಡೆ ಹೋಗಿದ್ನ? ಅಲ್ಲಮ್ಮ, ಈಗ ಹೋಗಿ ನಾನು 3 ತಿಂಗಳಾಯ್ತಮ್ಮ. ಈಗ 15 ದಿನ ಆಯ್ತು ಬಂದು ಇವಾಗ ವಾಪಸ್ಸು. ಹಾ, ಅವಾಗ್ಲೇ ನೀವ್ ಕೇದಾರ್ನಾಥಕ್ ಇದ್ದಿದ್ ವಿಡಿಯೋ ಎಲ್ಲಾ ಹಾಕತಿದ್ರಿ, ನಾ ಪ್ರತಿ ಒಂದ್ ವಿಡಿಯೋ ನೋಡೇನಿ, ಲೈಕ್ಸ್ ಮಾಡೇನಿ. ಅದು 15 ದಿವಸ ಆಯ್ತು ನಾನು ಇವಾಗ ಕೇದಾರ್ನಾಥದಿಂದ ಬಂದು. ಅವಾಗ ನೀವ್ ಕೇದಾರ್ನಾಥಕ್ ಕಲ್ಲು ಬಿದ್ದು ಅಂತ ಹೇಳತ್ತಿದ್ರಲ್ಲ. ಅವತ್ತು ನಿಮ್ಗೆ ಅನುಗ್ರಹ ಆಗಿದೆ. ಹ್ಞೂನ್ರಿ ಗುರುಜಿ, ಅವತ್ತು ನಿಮ್ಗೆ ಅನುಗ್ರಹ ಆಗಿದೆ. ಇವತ್ತು ನಾನು ಬಂದು 15 ದಿವಸ ಆಯ್ತು. ಓಕೆನಮ್ಮ? ಅವಾಗಿಂದ ಫೋನ್ ಮಾಡತ್ತೇನ್ರಿ ನಿಮ್ಗೆ ಹೇಳ್ಬೇಕಂತೇಳಿ, ಸಿಗ್ಲಿಲ್ಲ ನಂಗ್ ಲೈನ್. ಇರ್ಲಿ ತಾಯಿ, ಒಟ್ನಲ್ಲಿ ನಿಮ್ ಖುಷಿ ತಾಯಿ. ನನಗೇನು ಒಂದು ಖುಷಿ ಅಂದ್ರೆ ಇವತ್ತು ಎಷ್ಟೋ ಜನಗಳಿಗೆ ಅನುಗ್ರಹ ಆಗ್ತಾ ಇದೆ. ಇವತ್ತು ನಿಮ್ಗೂ ಅನುಗ್ರಹ ಆಯ್ತಲ್ಲ, ಅದು ನನಗೆ ಬಹಳ ಆನಂದ ಆಯ್ತು ತಾಯಿ. ಯಾಕಂದ್ರೆ ನನಗೆ ನೋಡ್ತಿದ್ದೇರಿ, ಎಲ್ಲರೂ
ಅನುಗ್ರಹ ಆಗೇತ್ ಅಂತ ಹೇಳ್ತಾರ, ನಾನ್ ಯಾವಾಗ ಹಿಂಗ್ ಹೇಳೋದು ಅನಸ್ತಿತ್ ನನಗ. ಇವಾಗ ಹೇಳಿದಲ್ಲಮ್ಮ ತಾಯಿ, ಅದು ₹1 ದುಡ್ಡಿಲ್ಲ ನಿಮ್ಗೆ ಅನುಗ್ರಹ ಆಗಿದೆಲ್ಲಮ್ಮ ತಾಯಿ. ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ರೀ ಗುರುಜಿ ನಾವು. ಈಗ ಸದ್ಯ ಪ್ರತಿಯೊಂದು ಅವ್ರ ಹಾಕ್ಯಾರ, ಒಂದ್ ಕ್ಯಾಮ್ರಾ, ಒಂದ್ ಕಂಪ್ಯೂಟರ್, ಮಾಲ್ ಎಲ್ಲಾನು ಅವ್ರ ಹಾಕೊಟ್ಟಾರ್ರಿ. ಹಾ 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 ಈಗ ಅದೊಂದು ಸರಿಯಾಗಿ ನಡ್ಕೊಂಡ್ ಹೋದ್ರ ಸಾಕ್ರಿ ಗುರುಜಿ. ಆಗುತ್ತೆ ತಾಯಿ, ನೀವು 100 ಜನಕ್ಕೆ ಅನ್ನದಾತರ ಆಗ್ತೀರಾ ತಾಯಿ. ನಾನು ಒಂದು ಮಾತು ನನ್ನ ಧ್ವನಿ ಮುಖಾಂತರಲ್ಲಿ ಹೇಳ್ತಾ ಇದ್ದೀನಿ, ಎಷ್ಟೋ ಜನಗಳಿಗೆ ಅನ್ನದಾತರ ಆಗ್ತೀರಾ. ಈ ಮಾತನ್ನು ನೆನಪಿಟ್ಕೊಳ್ಳಮ್ಮ. ನೀನ್ ಅವಾಗ ಈ ರೆಕಾರ್ಡ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಇವಾಗ ನಾನು ಹಾಕ್ರಿ ಇದನ್ನ ಗುರುಜಿ. ಅವಾಗ ನೀನ್ ಕೇಳ್ತಾ ಇರು. ನೀನ್ 100 ಜನಕ್ಕೆ 1000 ಜನಕ್ಕೆ ಕೆಲಸ ಕೊಡಿಸುವಷ್ಟು ಶಕ್ತಿ ನಿನ್ನಲ್ಲಿ ತುಂಬ್ತಾರೆ ತಾಯಿ. ಆಯ್ತ್ರಿ, ನಿಮ್ಮ ಆಮೇಲೆ ಆಶೀರ್ವಾದ. ನಾವು ಅವತ್ತು ಇವತ್ತು ಬಂದಾಗ ನಮಗೂ ಒಂದ್ ಗೇನ್ ಹೊಟ್ಟೆ ತುಂಬಸಮ್ಮ ತಾಯಿ. ಆಯ್ತ್ರಿ ಗುರುಜಿ, ತುಂಬ್ಸೋನಲ್ರಿ ಗುರುಜಿ. ಓಕೆ ಅಮ್ಮ, ಏನ್ ಮಾಡ್ತಿದಾರೆ ಪುಟ್ಟ ಕಂದಮ್ಮ? ಅವಳ ಈಗ ಹೋಮ್ವರ್ಕ್ ಮಾಡಿದ್ಲರಿ, ಆಟಾಡ ಪ್ರತಿ ದಿನ ಹೇಳ್ತಾಳ್ರಿ. ನನ್ 2 ಮಕ್ಳು ಸ್ನಾನ ಮಾಡಿ ಬಂದ್ ಹೇಳ್ತಾರ, ಅವ್ರ ಸ್ಕೂಲ್ ಒಳಗ್ ಏನ್ರ ಟೆಸ್ಟ್ ಅದು ಇದ್ರ, ಅಜ್ಜ ನಾನ್ ಇವತ್ತು ಎಲ್ಲಾ ಅಭ್ಯಾಸ ಮಾಡೇನ್ ಅಜ್ಜ, ನನಗ ಎಕ್ಸಾಮ್ ದಾಗ ನಾ ಫಸ್ಟ್ ಬರೋಂಗ ಆಶೀರ್ವಾದ ಮಾಡಜ್ಜ ಅಂತ ಹೇಳ್ತಾಳ್ರಿ ಆಕಿ. ಓಹೋ, ರಾಯರಲ್ಲಿ ಕೇಳ್ಕೊಂತಾರ. ಹೋದ್ ಸರಿ ಟೆಸ್ಟಿಗ್ ಹೆಂಗಾಗೇತ್ರಿ, ಪ್ರತಿಯೊಂದು ಬರ್ದಾಳ. ಅರ್ಧ ಮಾರ್ಕ್ಸಿಗೆ ಅವ್ರ ಮಿಸ್ ಒಂದ್ ಸಣ್ಣ ಒಂದ್ ಪಾಯಿಂಟಿಗೆ ಒಂದ್ ಅರ್ಧ ಮಾರ್ಕ್ಸ್ ತೆಗ್ದಾರ. ಟೀಚರ್, ನಾನು ಅಲ್ಲೇ ವರ್ಕ್ ಮಾಡ್ತೇನಲ್ರಿ, ಅವ್ರು ಹೇಳಿದ್ರು, ಟೀಚರ್ ಏನಾತ್ರಿ ನನ್ ಮಗಳದ ಅಂದೆ, ಅರ್ಧ ಮಾರ್ಕ್ಸ್ ನೋಡ್ರಿ ಇಲ್ಲಿ ಅಂತ ಅಂದ್ರ. ನನಗ್ ಒಂದ್ ಕಡೆ ಬೇಜಾರಾತ, ಅಯ್ಯೋ ಎಷ್ಟ್ ಕಷ್ಟಪಟ್ಟು ಓದಿದ್ಲ ನನ್ ಮಗಳ, ಹಿಂಗಾತಲ್ಲ ಅಂತೇಳಿ. ಆಮೇಲೆ ಅವ್ರಿಗೆ ಏನ್ ಅನಸ್ತೋ ಏನೋ, ಮತ್ ಮರ್ನೇ ದಿನ ಅವಳು ಫಸ್ಟ್ ರ್ಯಾಂಕ್ ಲಿಸ್ಟ್ ಒಳಗ್ ಆಕಿನೂ ಅದಾಳ್ರಿ. ನನಗ್ ಅಜಪ ಬೆಳಗ್ಗೆ ಎದ್ದು ಗುಟ್ಲೆ. ಅಲ್ಲಮ್ಮ, ನೀವು ಟೀಚರ್ ಅಲ್ಲ, ನೀವು ಅದೇ ಸ್ಕೂಲಲ್ಲೇ ಇದೀರಾ ಹಾಗಾದ್ರೆ? ಅದೇ ಸ್ಕೂಲ್ ಒಳಗ ಅದೇನ್ರಿ. ನನ್ 2 ಮಕ್ಳು ಜಾಣರ್ ಅದಾರ್ರಿ ಗುರುಜಿ, 2 ಮಕ್ಳು ಕ್ಲಾಸಿಗೆ ಫಸ್ಟ್ ಅದಾರ್ರಿ. ನೋಡಮ್ಮ, ಅವ್ರು ಎತ್ತರ ಮಟ್ಟಿಗೆ ಬೆಳಿತಾರ ನೋಡಮ್ಮ. ನಿಮ್ 2 ಮಕ್ಕಳು ಈ ಚಿಕ್ಕ ವಯಸ್ಸಲ್ಲೇ ರಾಯರದು ಒಂದು ಹೇಳ್ತಾರಲ್ವಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ತಾಯಿ ಎಲ್ಲಾ ಅದರಲ್ಲೇ ಇದೆ ತಾಯಿ, ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ನನ್ ಮಗ ಹೇಳಾತಿದ್ದಾರಿ, ಅಮ್ಮ ನಾನು ಹೇಳ್ತೇನಮ್ಮ ಅಂತೇಳಿ. ಕೊಡಸಮ್ಮ, ನಿಮ್ ಮಗನ ಕಡೆಯಿಂದ ಹೇಳಿಸಿ ಒಂದ್ಸಲ. ಬಂದಾರಿ, ಅಮ್ಮ ನಾನು ಹೇಳ್ತೇನಮ್ಮ ಅಂದಾರಿ. ಅವಳು ಹೇಳಿದ್ಲಲ್ಲ, ಅದ್ ನೀ ಬ್ಯಾಡಪ್ಪ ಅಂತ ಸೊನ್ನಿ ಮಾಡಿದೆ, ಅದಕ್ ಬಿಟ್ಟು ಹೋದಾರಿ. ಇಲ್ಲಮ್ಮ, ಹೇಳಿಸ್ಬೇಕು, ಮಕ್ಕಳ ಕಡೆಯಿಂದ ಹೇಳಿಸ್ಬೇಕು. ನನಗೆ ಬಹಳ ಆನಂದ ಆಗತ್ತೆ ಅದು. ಅವ್ನ ಹೇಳ್ತಾನ ನೋಡ್ರಿ ಗುರುಜಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನುವೆ. ನೀನ್ ಇನ್ನೊಂದ್ಸಲ ಕ್ಲಾರಿಟಿ ಹೇಳ್ಬೇಕು, ಅದು ವಾಯ್ಸ್ ಕರೆಕ್ಟ್ ಆಗಿ ಬರ್ಲಿಲ್ಲ. ಫೋನ್ ಕಿವಿಯಲ್ಲಿ ಇಟ್ಕೋಬೇಕು ಕರೆಕ್ಟ್ ಆಗಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನುವೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಏನ್ ಕಂದ ನಿನ್ ಹೆಸರು? ಶ್ರೇಯಾ. ಒಳ್ಳೇದಾಗ್ಲಿ, ಚೆನ್ನಾಗ್ ಓದ್ಬೇಕು, ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೋಬೇಕು. ನೋಡ್ಕೋತೇನ್ರಿ ಗುರುಜಿ. ಆಯ್ತು ಪುಟ್ಟ. ಮತ್ತೆ ಅಜ್ಜ ಅಜ್ಜಿನೂ ಚೆನ್ನಾಗ್ ನೋಡ್ಕೋಬೇಕು, ಆಯ್ತಾ? ಆಯ್ತು ಗುರುಜಿ. ಆಯ್ತು, ಒಳ್ಳೇದಾಗ್ಲಿ. ನೀನ್ ಚೆನ್ನಾಗ್ ಓದ್ತಿ, ಓದು ಕಂದ. ಖಂಡಿತಮ್ಮ, ತುಂಬಾ ಖುಷಿ ಆಯ್ತು. ಏನಮ್ಮ? ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟ್ ಆಗತ್ತಿಲ್ಲ ಅಷ್ಟೇ ರೀ, ಅದನ್ ಬಿಟ್ರೆ ಎಲ್ಲಾನು ರಾಯರ ಆಶೀರ್ವಾದ. ಮೃತ್ತಿಕೆ ಪ್ರಸಾದ ಕೊಟ್ಕೊಂತ ಹೋಗಿ ಮಕ್ಕಳಿಗೆ, ಏನ್ ಅದ್ಭುತವಾಗಿ ಅವರು ಸ್ಟಡಿ ಆಗ್ತಾರೆ. ಎಷ್ಟು ಜನಗಳಿಗೆ ಒಂದು ಅನ್ನದಾತರ ಆಗ್ತಾರಮ್ಮ. ಖಂಡಿತ ಇವತ್ತು ಟೀಚರ್ ನೌಕರಿ ಮಾಡ್ಕೊಂಡು ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಕೊಂಡು ಇವತ್ತು ₹1 ದುಡ್ಡಿಲ್ಲದೆ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಂದ್ರೆ ಅದು ನಿಜವಾಗ್ಲೂ ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ನಿಮ್ಮ ಮೇಲಿದೆ ನನ್ನ ತಾಯಿ. ಹಿಂಗೆ ಇರ್ಲಿ, ಸದಾ ಹಿಂಗೆ ಇರ್ಲಿ ರೀ ಗುರುಜಿ. ಖಂಡಿತಮ್ಮ ತಾಯಿ. ಒಳ್ಳೇದಾಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.